भक्तिपरायणाः धर्ममार्गे प्रेरयन्तु भवन्तः सर्वे वै वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा आनन्दतीर्थोपदिष्टो निजन्नारायणात्मयः पुत्रशितो येन सम्यक् जयति तं तवाश्रये मौलिन्याय सुधादिविजयमुनि श्रीपादनटसन्मणि व्यासार्यान् विविधागमब्धिविमलान् श्रीवादिराजामपि वन्दे हंसपनन्दभूतं गुरुं वैदग्ध्यकालानिधि श्री सत्यव्रत भागवतेन्द्रपरिपालनं सम्बोधसद्ध्याः विद्यायां गुरुधाचार्यं वेद श्री सत्यपरदुःखाब्धेः उचिता जगतीतले सुधा श्री सत्यधर्माख्या पावयेत् स्मरतः सतः विद्यायां विबुधाचार्यं वेदज्ञानाब्धिचन्दिरं गुरुरतनभास्तवात्मन्नं सत्यध्यानमुनिं भजे सत्याविद्यकरब्जोत्थं पञ्चशतवर्षपूजकान् सत्यत्वपूर्णतीर्थार्यान् नौमिन्यायसुधारतान् शास्त्रैषु पादपुष्पान् शास्त्रज्ञेषु च वत्सलं दीनभक्तोद्धारकं सत्यात्मानं गुरुं भजे वेदेशमुनिसत्पादसेवा सम्प्राप्तवैभवान् यादवार्यान् वरसुधाटीकाकारान् नगन्मः मन्मनो भिक्खवरदं सर्वा भिक्खवरप्रदं पुरन्दरं वन्दे रसश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे भूपालनतपादाब्जं पापादिपरिहारिणं गोपालदासमेदेहं गोपालभजदर्शनं जगदीतलविख्यातं जगदीशपदाश्रयं जगदीष्टनिभाकारं जगदीशपदाश्रयं जगदीतलविख्यातं जगन्नाथगुरुं भजे विद्यापीठविधातारं विद्यावादिचन्दिरं विद्यार्थ्यवत्सलं वन्दे महामहिमसद्गुरुं विद्यापीठविधातारं विद्यावादिचन्दिरं विद्यार्थ्यवत्सलं वन्दे महामहिमसद्गुरुं तादृशपञ्चाशतयानि मङ्गलाभियोगाः अन्ये अन्ये च तन्ये च अष्टभूतास्तु मामः श्रीगुरुभ्यो नमः हरिः ओम् ಶ್ರೀಮನ್ನಾರಾಯಣ ಕೃಷ್ಣನಾಗಿ ಅವತಾರ ಮಾಡಿದ ಮೇಲೆ ಕೃಷ್ಣನನ್ನ ನಾನಾ ರೀತಿಯಿಂದ ಸಂಹರಿಸುವ ಪ್ರಯತ್ನವನ್ನು ಕಂಸ ಮಾಡಿದ್ದಾನೆ. ಯಾವ ಪ್ರಯತ್ನವೂ ಸಫಲವಾಗಿಲ್ಲ, ಆಗೋದಿಲ್ಲ, ಆಗಲು ಸಾಧ್ಯವಿಲ್ಲ. ಹೀಗಿರುವಾಗ ಭಗವಂತನ ಕೊನೆಗೆ ಅವನನ್ನು ತಾನೇ ಕರೆಸಿ ಸಂಹಾರ ಮಾಡಿಸಬೇಕು, ತನ್ನ ಕಣ್ಣೆದುರಲ್ಲಿ ಅವನ ಸಂಹಾರ ಮಾಡಿಸಬೇಕು ಅಂತ ಮುಂದಾಗಿ ಆಲೋಚಿಸಿ ಅಕ್ರೂರನನ್ನು ಕೊಟ್ಟುಕಳಿಸಿದ್ದಾನೆ. ಧನುರು ಯಾಗಕ್ಕೆ ಆಮಂತ್ರಣ ನೀಡಲು. ಅಕ್ರೂರ ಪರಮಭಕ್ತ, ವಿಷ್ಣುವಿನ ಪರಮಭಕ್ತ. ಅತ್ಯಂತ ಭಕ್ತಿಯಿಂದ ಅವನು ಭಗವಂತನ ಪಾದ ಚಿಹ್ನೆಗಳು ಎಲ್ಲಿತ್ತೋ ಆ ಭೂಮಿಯ ಮೇಲೆ, ಆ ಮಣ್ಣಿನ ಮೇಲೆ ಅಕ್ರೂರನಂತಹ ದೊಡ್ಡ ಸರದಾರ ಹೊರಳಾಡಿ ಆ ಧೂಳಿ ಸ್ಪರ್ಶವಾಗಲಿ, ತನಗೆ ಕೃಷ್ಣನ ಅನುಗ್ರಹವಾಗಲಿ ಎಂದಾಗಿ ವಿಭಿನ್ನ ಧೈರ್ಯ. ಭಾಗವತ ಹೇಳುತ್ತೆ, ತನ್ನ ಏನೊಂದು ಗಾಂಭೀರ್ಯವಿತ್ತೋ ಅದನ್ನು ಕಳಚಿಕೊಂಡು ಸಂಕೋಚವಿಲ್ಲದೆ, ನಾಚಿಕೆ ಇಲ್ಲದೆ ಕೃಷ್ಣನ ಪಾದಗಳ ಅಂಕನ ಇರುವ ಧೂಳಿಯಲ್ಲಿ ಬಿದ್ದು ಹೊರಳಾಡ್ತಾ ಇದ್ದ. ಏನು ಭಕ್ತಿ! ಆ ರೀತಿಯಾಗಿ ಹೊರಳಾಗಿ ಆದ ಮೇಲೆ ಅಲ್ಲಿ ಹೇಳ್ತಾನೆ, ಪರಮಾತ್ಮನನ್ನ ಕರೆದುಕೊಂಡು ಹೊರಟ ಅಕ್ರೂರ. ಎಲ್ಲ ಗೋಪಿಕೆಯರಿಗೆ ತುಂಬ ದುಃಖವಾಗಿದೆ, ಕ್ಲೇಶವಾಗಿದೆ, ಒದ್ದಾಡ್ತಾ ಇದ್ದಾರೆ. ಅವರೆಲ್ಲರೂ ಬಂದು ಅಕ್ರೂರನನ್ನ ಬೈತಾರೆ. ನಿಮ್ಮಪ್ಪ ನನಗೆ ಅಕ್ರೂರ ಅಂತ ಹೇಗೆ ಹೆಸರಿತ್ತು? ನಾವೆಲ್ಲರೂ ವಿಷ್ಣುವಿನ ಕೃಷ್ಣನ ಭಕ್ತರು. ನಮ್ಮಿಂದ ನಮ್ಮ ಜೀವನದಂತೆ ಇರುವ ದೇವರನ್ನು ಕಸದುಕೊಂಡು ಹೋಗ್ತಾ ಇದೆಯಾ? ನಾವು ಇದನ್ನು ಹೇಗೆ ಸಹನೆ ಮಾಡಬೇಕು ಇತ್ಯಾದಿಯಾಗಿ ತುಂಬ ಶೋಕಪಟ್ಟಿದ್ದಾರೆ. ಆಗ ಪರಮಾತ್ಮ ಎಲ್ಲರಿಗೆ ಸಮಾಧಾನ ಮಾಡಿ ನಾನು ಹೋಗಿ ಬರ್ತೇನೆ ಅಂತ ಪರಮಾತ್ಮ ಹೊರಟ. ಹೋಗ್ತಾ ಇರುವಾಗ ಒಂದು ಕಡೆಗೆ ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾನೆ. ಮಧ್ಯಾಹ್ನದಲ್ಲಿ
ಅಕ್ರೂರ ಮಧ್ಯಾಹ್ನದಲ್ಲಿ ಸ್ನಾನ ಮಾಡಿ ಆಂಗಿಕವನ್ನು ಮಾಡುವಾಗ ಮುಳುಗಿ ಸ್ನಾನ ಜಪವನ್ನು ಮಾಡ್ತಾ ಇದ್ದಾನೆ ನದಿಯಲ್ಲಿ. ಆಗ ಅಲ್ಲಿ ಶೇಷಶಾಹಿಯಾದ ಕೃಷ್ಣನನ್ನ ಕಂಡ. ಅವನಿಗೆ ಸಂಕರ್ಷಣ ಮಂತ್ರಸಿದ್ಧಿ ಇತ್ತು, ಶೇಷದೇವರ ದರ್ಶನ ಮಾಡ್ತಿತ್ತು ಪ್ರತಿನಿತ್ಯ. ಇವತ್ತು ಕೇವಲ ಶೇಷನಲ್ಲ, ಶೇಷಶಾಹಿಯಾದ ಭಗವಂತನ ದರ್ಶನ ಮಾಡಿದೆ. ಮತ್ತೆ ಹೊರಗೆ ಬಂದು ನೋಡ್ತಾನೆ, ಕೃಷ್ಣನನ್ನ ನಾನು ರಥದಲ್ಲಿ ಕೂಡಿಸಿ ಇಲ್ಲೇ ಕೂತ್ಕೊಂಡಿರು ಅಂತ ಹೇಳಿ ಬಂದಿದ್ದೆ, ನಾನು ಬರೋದರಲ್ಲಿ ಅವನು ಒಳಗೆ ಬಂದಿದ್ದಾನಲ್ಲ ಅಂತ, ಎಷ್ಟು ವೇಗದಿಂದ ಬಂದಿದ್ದಾನೆ ಅಂತ ನೋಡೋಣ ಅಂತ ಎದ್ದು ನೋಡಿದರೆ ರಥದಲ್ಲೂ ದೇವರಿದ್ದಾನೆ ಕೃಷ್ಣ. ರಥದಲ್ಲೂ ದೇವರು, ಜಲದಲ್ಲೂ ದೇವರು, ಎರಡೂ ಕಡೆಗೆ ನೋಡಿ ಆಶ್ಚರ್ಯವೋ ಆಶ್ಚರ್ಯ. ಯುಗಪತ್ ಭಿನ್ನ ಸ್ಥಾನನಾಗಿದ್ದರೂ ಅವನಲ್ಲಿ ಭೇದವಿಲ್ಲ. ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ. ಹಾಗಾಗಿ ಸರ್ವತ್ರ ಸಂಸ್ಥಿತನಾದ ಭಗವಂತನಿಗೆ ಅಭೇದವಿದೆ. ಪರಮಾತ್ಮ ಒಬ್ಬನೇ ಒಬ್ಬ ಭಗವಂತ ತನ್ನ ಅಚಿಂತ್ಯ ಅದ್ಭುತ ಅನಂತ ಶಕ್ತಿಯಿಂದಾಗಿ ಎಲ್ಲ ಕಡೆಗೆ ಸನ್ನಿಹಿತನಾಗಿದ್ದಾನೆ ಅನ್ನುವುದನ್ನ ಪ್ರತ್ಯಕ್ಷ ತೋರಿಸಿದ್ದಾನೆ ಭಗವಂತ. ಆಗ ಭಗವಂತನ ಈ ಅದ್ಭುತವಾದಂತಹ ಲೀಲೆಯನ್ನು ನೋಡಿ ಅವನನ್ನು ಸ್ತೋತ್ರ ಮಾಡಿ ಕೊಂಡಾಡಿ ಭಗವಂತನನ್ನು ವರ್ಣನೆ ಮಾಡ್ತಾನೆ. ಆ ಅದ್ಭುತ ದರ್ಶನವನ್ನು ಮಾಡಿ ಮೇಲೆ ರಥಕ್ಕೆ ಬಂದಾಗ ಆ ದೇವರನ್ನ ನೋಡಿ ಅವನು ತನ್ನ ಮುಖವನ್ನ, ಅದ್ಭುತವನ್ನು ನೋಡಿದರೆ ಮುಖದಲ್ಲಿ ಏನೊಂದು ಚರ್ಯೆ ಇರಬೇಕಲ್ಲ, ಆ ರೀತಿಯಾಗಿ ಅವನ ಮುಖದಲ್ಲಿ ಕಾಣಿತು. ಕೃಷ್ಣ ಹೇಳುತ್ತಾನೆ,